ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನ ವೀಕ್ಷಕರೇ, ಇದು ಮುಂದುವರಿದ ಭಾಗ 2. ಅರವಳಿಕೆ ಬೇಕಾದ ರಾಸಾಯನಿಕ ಅನಿಲ. ಅರವಳಿಕೆ ಅಂದರೆ ಎನೆಸ್ಥೇಷಿಯಾ ಅಂತ ಹೇಳ್ತಾರೆ. ಇಲ್ಲಿ ಎನೆಸ್ಟಿಕ್ ಅಂತ ಶಾರ್ಟ್ ಫಾರ್ಮ್ ಮಾಡಿ ಎನೆಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉಪಯೋಗ ಮಾಡುವ ಅನಿಲ ಯಾವುದು? ನೈಟ್ರಸ್ ಆಕ್ಸೈಡ್ ಅಂದರೆ ನಗುವ ಅನಿಲ ಅಂತ ಹೇಳ್ತಾರೆ. ಲಾಫಿಂಗ್ ಗ್ಯಾಸ್ ಎಂದು ಹೇಳ್ತಾರೆ ಈ ಗ್ಯಾಸಿಗೆ. ಇದು ಫಿಸಿಕಲ್ ಲ್ಯಾಬ್ನಲ್ಲಿ ಇದರ ಪ್ರಯೋಗವನ್ನು ಕೆಲವು ಕಡೆ ಮಾಡಿದ್ದಾರೆ ಅಥವಾ ಮಾಡಿರಬಹುದು. ಎಲ್ಲ ಕಡೆ ಇದೆಯೇ ಗೊತ್ತಿಲ್ಲ. ಆದರೂ ಈ ಲಾಫಿಂಗ್ ಗ್ಯಾಸ್ ಅನ್ನೋದು ಇದೆ, ನೈಟ್ರಸ್ ಆಕ್ಸೈಡ್. ನೆಕ್ಸ್ಟ್ 18, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಇದು ಜಿನೆವಾದ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯಲ್ಲಿರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193 ದೇಶಗಳು. ನೆಕ್ಸ್ಟ್ 20, ವಿಶ್ವ ಪ್ರಖ್ಯಾತವಾದ ಕಲ್ಲಿನ ರಥ ಇರುವುದು ವಿಜಯನಗರದಲ್ಲಿ, ಹಂಪಿ. 2ನೇ ಜಾಗತಿಕ ಯುದ್ಧದಲ್ಲಿ ಜಪಾನಿನ ಮೇಲೆ ಅಣುಬಾಂಬ್ ಹಾಕಿದ ದಿನ 9/8/1945. ವಿಶ್ವಸಂಸ್ಥೆಯ ಶಾಂತಿನಿಧಿ ಸಂಸ್ಥೆ ಸ್ಥಾಪನೆಯಾದ ವರ್ಷ 2005. ಇದು ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು 1947 ಇರಬೇಕು, 47-48. 2ನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಅಂತ ಮಾಡಿದರು. ಎಲ್ಲ ದೇಶಗಳನ್ನು ಒಟ್ಟುಗೂಡಿ ಒಂದು ಸಂಸ್ಥೆ ಮಾಡಿ, ಜಾಗತಿಕವಾಗಿ ಶಾಂತಿ ಸಮಾಧಾನ ಸಿಗಬೇಕು, ನೆಮ್ಮದಿ ಸಿಗಬೇಕು ಜನಸಾಮಾನ್ಯರಿಗೆ ಅಂತೇಳಿ ಆ ಉದ್ದೇಶದಿಂದ ಇದನ್ನು ರಚಿಸಲಾಗಿದೆ. ಇಲ್ಲಿ ಬೇರೆ ಬೇರೆ ದೇಶಗಳ ಏನಾದರೂ ತಕರಾರಿದ್ದರೂ ಅದನ್ನು ಇವರು ಅದರ ಬಗ್ಗೆ ವಿಚಾರ ಮಾಡಿ ಅದನ್ನು ವಿಚಾರ ಮಾಡುತ್ತಾರೆ. ನೆಕ್ಸ್ಟ್, ಸೂರ್ಯರಶ್ಮಿ ಕಿರಣಗಳಲ್ಲಿ ಅಡಕವಾಗಿರುವ ಜೀವಸತ್ವ ಯಾವುದು? ವಿಟಮಿನ್ ಡಿ. ವಿಟಮಿನ್ ಡಿ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಬಿಸಿಲು ನಾವು ತಗೊಳ್ಬೇಕು. ಆದರೆ ಇದು ನನಗೆ ಗೊತ್ತಿದ್ದ ಮಟ್ಟಿಗೆ ವಿಟಮಿನ್ ಡಿ ಯಾವ ಫುಡ್ಸಲ್ಲಿ ಸಹ ಇಲ್ಲ. ವಿಟಮಿನ್ ಡಿ ಬೇರೆ ಬೇರೆ ವಿಟಮಿನ್ಗಳು ನಾವು ನೋಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ವಿಟಮಿನ್ ಸಿ, ಲಿಂಬೆಹಣ್ಣು, ಕಿತ್ತಳೆ ಹಣ್ಣು, ನೆಲ್ಲಿಕಾಯಿ, ಇದರಲ್ಲಿ ವಿಟಮಿನ್ ಸಿ ಇರ್ತದೆ. ಅಥವಾ ಸೊಪ್ಪು ತರಕಾರಿಯಲ್ಲಿ ವಿಟಮಿನ್ ಎ ಇರ್ತದೆ. ಸೊ ಅದೇ ರೀತಿ ಬೇರೆ 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 ತಿನ್ನೋ ಪದಾರ್ಥಗಳಲ್ಲಿ ಬೇರೆ ಬೇರೆ ವಿಟಮಿನ್ಗಳು ಇರ್ತವೆ. ಆದರೆ ವಿಟಮಿನ್ ಡಿ ಅಲ್ಲಿ ಅದು ಯಾವ ಫ್ರೂಟ್ಸಲ್ಲಿ ಸಹ ಸಿಗೋದಿಲ್ಲ. ಬರೀ ಬಿಸಿಲಲ್ಲಿ ಮಾತ್ರ ನಾವು ಬಿಸಿಲಲ್ಲಿ ನಿಂತು ಅಥವಾ ಬಿಸಿಲಲ್ಲಿ ವಾಕ್ ಮಾಡಿ ಹೋದರೆ ನಮಗೆ ಒಳ್ಳೆಯದು, ನಮ್ಮ ಶರೀರಕ್ಕೆ ಒಳ್ಳೆಯದು. 24, ಸೂರ್ಯನಲ್ಲಿ ಎಷ್ಟು ಅನಿಲಗಳು ಒಳಗೊಂಡಿರುತ್ತವೆ? ಅಂದರೆ ಸೂರ್ಯನ ಬಿಸಿಲಲ್ಲಿ ಇದು 2. ಈ ಅನಿಲಗಳು ಯಾವುವು ಎಂದರೆ, ಇದು ಖಗೋಳ ವಿಜ್ಞಾನಿಗಳ ಒಂದು ಅಧ್ಯಯನ ಪ್ರಕಾರ ಅವರು ಹೇಳ್ತಾರೆ, ಹೈಡ್ರೋಜನ್ ಮತ್ತು ಹೀಲಿಯಂ ಸೂರ್ಯನ ಕಿರಣದಲ್ಲಿ ಇದೆ. ಅದು ಎಷ್ಟು ಪ್ರಮಾಣದಲ್ಲಿದೆ? ಒಂದು ಸುಮಾರು ಅಂದಾಜು 75-74% ಹೈಡ್ರೋಜನ್ ಇದೆ. ಆಮೇಲೆ ಹೀಲಿಯಂ ಅಂದಾಜು 24-25% ಇದೆ. ಸೊ ಇಲ್ಲಿ ವಿಶ್ವ ಬ್ಯಾಂಕ್ ಸ್ಥಾಪನೆಯಾದ ವರ್ಷ, ವಿಶ್ವಸಂಸ್ಥೆ ಮಾಡಿದ ಮೇಲೆ ಅವರು ವಿಶ್ವದಲ್ಲೇ ಎಲ್ಲ ದೇಶಗಳ ಪ್ರಾತಿನಿಧ್ಯ ತಗೊಂಡು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಅದು ಸ್ಥಾಪನೆಯಾದ ವರ್ಷ 1945. ಈ ವಿಶ್ವಸಂಸ್ಥೆಯ ಶಾಂತಿನಿಧಿ ಸಂಸ್ಥೆಗೆ ಭಾರತವು ಕೊಟ್ಟ ಧನ ಸಹಾಯ 50 ಲಕ್ಷ. ಈ ಮೊದಲು
ಈಗ ಅವರು 2017ರಲ್ಲಿ ಪುನಃ ಕೊಟ್ಟಿರುವ ಸಹಾಯಧನ $5 ಲಕ್ಷ. ಅಂದರೆ ಭಾರತೀಯ ಚಲಾವಣೆಯ ನಾಣ್ಯದ ಈಗಿನ ಪ್ರಸ್ತುತ ಬೆಲೆ $1ಗೆ ರೂಪಾಯಿ 90 ರೂಪಾಯಿ 40 ಪೈಸೆ. ಅದಕ್ಕೆ ಕರೆನ್ಸಿ ಅಂತ ನಾವು ಹೇಳ್ತೇವೆ. ಎಕ್ಸ್ಚೇಂಜ್ ಆಫ್ ದಿ ಕರೆನ್ಸಿ. ಎಕ್ಸ್ಚೇಂಜ್ ಆಫೀಸ್ ಅಂತ ಸಪ್ರೇಟ್ ಆಗಿದೆ. ಇಲ್ಲಿಂದ ನಾವು ಪರದೇಶಗಳಿಂದ ನಮ್ಮ ದೇಶಕ್ಕೆ ಬಂದಾಗ ಅಲ್ಲಿ ನಮ್ಮ ಹಣವನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಬಂದಾಗ, ಭಾರತಕ್ಕೆ ಬಂದಾಗ ರೂಪಾಯಿ, ಅಮೇರಿಕಾದಲ್ಲಿ ಇರುವಂಥದ್ದು ಡಾಲರ್ ಕರೆನ್ಸಿ. ಸೊ ಅದನ್ನು ನಾವಿಲ್ಲಿ ಬದಲಾವಣೆ ಮಾಡಬೇಕಾದ್ರೆ ನಾವು ಭಾರತೀಯ ರೂಪಾಯಿಗೆ ಅವರಲ್ಲಿ $10 ಇದ್ದರೆ ಆ $10ಗೆ ನಾವು $1ಗೆ 90 ರೂಪಾಯಿಯನ್ನು ಕೊಡಬೇಕು. 90-40, 95-45. ಸೊ ಅಷ್ಟು ಅದರ ಬೆಲೆ ಆಗುತ್ತದೆ. ಸೊ ಇದು ಡಾಲರ್, ಬೇರೆ ಬೇರೆ ಡಾಲರ್ಗಳು, ಬೇರೆ ಬೇರೆ ಡಾಲರ್ ಅಲ್ಲ, ಬೇರೆ ಬೇರೆ ಕರೆನ್ಸಿಗಳು, ಬೇರೆ ಬೇರೆ ದೇಶದ ಕರೆನ್ಸಿಗಳು, ಅದರಲ್ಲಿ ಹೆಸರು ಬೇರೆ ಬೇರೆ ಇದೆ. ಸೊ ಅದನ್ನು ನಾವು ಯಾವಾಗ ನಾವು ಪರದೇಶಕ್ಕೆ ಹೋಗ್ತೇವೆ, ಅಲ್ಲಿ ಹೋಗುವಾಗಲೂ ಅಷ್ಟೇ, ಬರುವಾಗಲೂ ಅಷ್ಟೇ, ಅಲ್ಲಿ ಯಾವ ನಾಣ್ಯ ಚಲಾವಣೆಯಲ್ಲಿ ಇದೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ಅದನ್ನು ನಾವು ಬದಲಾವಣೆ ಮಾಡಿ ಕೊಡಬೇಕು. ಇಲ್ಲಿ ಕೊನೆಯದಾಗಿ ಇಲ್ಲಿ ಕೊಟ್ಟಿದ್ದು ಒಂದು ಗಾದೆ, ಆಶಾವಾದಿಯು ಕಷ್ಟ ಬಂದರೂ ಅವಕಾಶಗಳನ್ನು ಹುಡುಕುತ್ತಾನೆ. ಅಂದರೆ ಅವನಿಗೆ ಒಂದು ಹೋಪ್ಸ್, ಅಂದರೆ ಮುಂದೆ ನಮಗೆ ಈ ಥರ ಆಗಬೇಕು, ಈ ಥರ ನಮಗೆ ನಮ್ಮ ಕೆಲಸ ಆಗಬೇಕು. ಅವನಿಗೆ ಅದಕ್ಕೆ ಎಷ್ಟು ಕಷ್ಟ ಬಂದರೂ, ಅವನಿಗೆ ಎಷ್ಟು ತೊಂದರೆ ಆದರೂ ಅದನ್ನು ಅವ್ರು ಬಿಡೋದಿಲ್ಲ. ಒಂದು ಕಡೆ ನಮಗೆ ಸೋಲಾದರೆ ಆಗಲಿ ಪುನಃ ನಾವು ಪ್ರಯತ್ನ ಮಾಡಬೇಕು, ಇನ್ನೊಂದು ನಮಗೆ ಅವಕಾಶ ಸಿಗಬಹುದು ಎಂದವನು ಆ ವಿಶ್ವಾಸದಲ್ಲಿ ಅವನು ಮುಂದೆ ಹೋಗಿ ಆ ಅವಕಾಶಗಳನ್ನು ಹುಡುಕ್ತಾನೆ. ಸೊ ಇಲ್ಲಿಗೆ 2ನೇ ಭಾಗ ಆಯಿತು. ಇನ್ನೂ ಒಂದು 3ನೇ ಭಾಗ ಇದೆ, ಇದರ ಮುಂದಿನ ಭಾಗ. ಸೊ ಈಗ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ವಂದನೆಗಳೊಂದಿಗೆ ಬಾಯ್ ಬಾಯ್.